ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಪಾರ್ಟ್ ಸೆಕ್ಷನ್ ಯಲ್ಲಿ ಕೇಳುವಂತಹ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು ಇಂಪಾರ್ಟೆಂಟ್ ಏನಿದೆ ಅದಕ್ಕೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಈ ಹಿಂದಿನ ವಿಡಿಯೋದಲ್ಲಿ ನಿಮ್ಮ 3 ಮಾಡೆಲ್ ಕ್ವಶನ್ ಪೇಪರ್ 2025-26ಗೆ ಮಾಡ್ತಾ ಇರುವಂತಹ ವಿಡಿಯೋ ಇದು. ಓಕೆನಾ? ಈ ವರ್ಷ ಆನ್ಯುವಲ್ ಎಕ್ಸಾಮ್ನ ಬರಿತಾ ಇರುವಂತಹ ಮಕ್ಕಳಿಗೆ ಪ್ರಿಪೇರ್ ಆಗಲಿ ಅಂತ 3 ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿರ್ತಾರೆ. ಈ 3 ಮಾಡೆಲ್ ಪೇಪರ್ಗೆ ಆನ್ಸರ್ಸ್ಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ. ಆನ್ಸರ್ಸ್ನ ಅಪ್ಲೋಡ್ ಮಾಡಿದ ನಂತರ 3 ಮಾಡೆಲ್ ಪೇಪರಲ್ಲಿ ಇರುವಂತಹ ಈ ಪ್ರಾಬ್ಲಮ್ಸ್ಗಳೇನಿದೆ ಆ ಪ್ರಾಬ್ಲಮ್ಸ್ಗಳನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು 5th ಪ್ರಾಬ್ಲಮ್ ಆಗಿರುತ್ತೆ. ಆಲ್ರೆಡಿ 4 ಪ್ರಾಬ್ಲಮ್ಸನ್ನು ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ. ಈ ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ ಯಲ್ಲಿ ಕೇಳಿರುವಂತಹ ಕನ್ಸ್ಯೂಮರ್ ಇನ್ಕಮ್ ಮತ್ತು ಗೂಡ್ಸಿನ ವ್ಯಾಲ್ಯೂವನ್ನು ತಗೊಂಡು ಎಷ್ಟು ಗೂಡ್ಸನ್ನ ಫೈಂಡ್ ಔಟ್ ಮಾಡ್ತಾರೆ ಅಥವಾ ಕನ್ಸ್ಯೂಮ್ ಮಾಡ್ತಾರೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದ್ರ ಬಗ್ಗೆ ನಿಮಗೆ ಯಾವ ರೀತಿ ಪ್ರಾಬ್ಲಮ್ನ ಮಾಡಬೇಕು ಅನ್ನೋದು 3 ವಿಡಿಯೋದಲ್ಲಿ ಹೇಳುವಂಥ ಲೆಕ್ಕನ ಒಂದೇ ವಿಡಿಯೋದಲ್ಲಿ ಹೇಳಿದ್ದೆ. ದಟ್ ಮೀನ್ಸ್ 3 ಲೆಕ್ಕನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಮಿಸ್ಸಿಂಗ್ ವ್ಯಾಲ್ಯೂಸ್ ಕೊಟ್ಟಿದ್ದಾರಲ್ವ 43 ಕ್ವಶನ್ಸು. ನಿಮಗೆ ಈ ಒಂದು ಕ್ವಶನಿಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಎಲ್ಲ ಪೇಪರಲ್ಲೂ ಕೂಡ ಸೇಮ್ ಕ್ವಶನ್ಸ್ ಇದೆ, ನಂಬರ್ ಮಾತ್ರ ಚೇಂಜ್ ಇದೆ. ಓಕೆ ಅಲ್ವಾ? ಯಾವ ರೀತಿಯಾಗಿ ಆನ್ಸರ್ನ ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ನೀಟಾಗಿ ಕಲೀರಿ ಮಕ್ಕಳೇ. ಓಕೆ, ಫಸ್ಟ್ ನೀವು ಫೈಂಡ್ ಔಟ್ ದ ಮಿಸ್ಸಿಂಗ್ ವ್ಯಾಲ್ಯೂಸ್ ಇನ್ ದ ಫಾಲೋಯಿಂಗ್ ಟೇಬಲ್ ಅಂತ ಏನಿದೆ, ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದನ್ನು ಹಾಗೇ ಬರ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಡ್ಯಾಶ್ ಇದೆ, ಇದು ಡ್ಯಾಶ್ ಅನ್ನೋದು ಅವರಿಗೆ ಗೊತ್ತಾಗಬೇಕು. ಇಲ್ಲಿ ಹೇಗೆ ಕೊಟ್ಟಿದ್ದಾರೋ ಹಾಗೇ ಬರ್ಕೊಳ್ಳಿ. ಆಮೇಲೆ ಈ ಡ್ಯಾಶಿಗೆ ಏನು ಅಮೌಂಟ್ ಬರುತ್ತೋ ಆ ಅಮೌಂಟನ್ನು ಬರೆದಾದ್ರ ಮೇಲೆ ಪೆನ್ಸಿಲಲ್ಲೊಂದು ಬಾಕ್ಸ್ನ ಹಾಕಿ. ಸೊ ನೀವು ಬರೆದಿರೋ ಆನ್ಸರು ಕರೆಕ್ಟಾಗಿ ಕಾಣಿಸುತ್ತೆ. ಓಕೆನಾ? ಹಾಗಾದರೆ ಲೆಕ್ಕನ ಸ್ಟಾರ್ಟ್ ಮಾಡೋಣ. ಇಲ್ಲೇನು ಕೊಟ್ಟಿದ್ದಾರೆ ನಿಮಗೆ? ಪ್ರೊಡಕ್ಷನ್ ಲೆವೆಲ್ಸ್ ಕೊಟ್ಟಿದ್ದಾರೆ, ವೀಟ್ ಕೊಟ್ಟಿದ್ದಾರೆ, ಫ್ಲೋರ್ ಕೊಟ್ಟಿದ್ದಾರೆ, ಬ್ರೆಡ್ ಕೊಟ್ಟಿದ್ದಾರೆ, ರಿಟೇಲ್ ಶಾಪ್ ಕೊಟ್ಟಿದ್ದಾರೆ. ಇದಿಷ್ಟು ಕೊಟ್ಟಿದ್ದಾರಲ್ವಾ? ಟೋಟಲ್ ಪ್ರೊಡಕ್ಷನ್ನು ಕೆಲವೊಂದು ಕೊಟ್ಟಿದ್ದಾರೆ, ಕೆಲವೊಂದು ಕೊಟ್ಟಿಲ್ಲ. ಇಂಟರ್ಮೀಡಿಯೇಟ್ಸ್ ಗೂಡ್ಸ್ ಯೂಸ್ಡು ಅಷ್ಟೇ ಕೆಲವೊಂದು ಕೊಟ್ಟಿದ್ದಾರೆ, ಕೆಲವೊಂದು ಕೊಟ್ಟಿಲ್ಲ. ವ್ಯಾಲ್ಯೂ ಆ್ಯಡೆಡ್ ಕೂಡ ಕೆಲವೊಂದು ಕೊಟ್ಟಿದ್ದಾರೆ, ಕೆಲವೊಂದು ಕೊಟ್ಟಿಲ್ಲ. ಇದಿಷ್ಟರಲ್ಲಿ ನೀವು ನೋಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇಲ್ಲಿ ಟೋಟಲ್ ಪ್ರೊಡಕ್ಷನ್ ಅಂತ ಇದೆಯಲ್ಲ ಮಕ್ಕಳೇ, ಈ ಟೋಟಲ್ ಪ್ರೊಡಕ್ಷನ್ ಅಮೌಂಟು ಯಾವಾಗಲೂ ಸಹ ಈಕ್ವಲ್ಸ್ ಯಾವಾಗಲೂ ಸಹ ಈ ಇಂಟರ್ಮೀಡಿಯೇಟು ವ್ಯಾಲ್ಯೂ ಆ್ಯಡೆಡಿನ ಪ್ಲಸ್ ಆಗಿರುತ್ತೆ. ಅದರರ್ಥ ಇದಕ್ಕೆ ನೀವು ಕಾಲಮ್ ನಂಬರ್ 1 ಅಂತ ಕೊಟ್ಕೊಂಡ್ರೆ, ಇದು ಕಾಲಮ್ 3 ಅಂತ ಕೊಟ್ಕೊಂಡ್ರೆ, ಇದು 2 3 ಅಂತ ಕೊಟ್ಕೊಂಡ್ರೆ, ಈ ಕಾಲಮ್ ನಂಬರ್ 1 ಇದೆಯಲ್ಲ ಟೋಟಲ್ ಪ್ರೊಡಕ್ಷನ್ನು ಯಾವಾಗಲೂ ಕೂಡ 2 + 3ನ ಪ್ಲಸ್ ಮಾಡಿದಾಗ ಬರುವ ಅಮೌಂಟೇ ಕಾಲಮ್ ನಂಬರ್ 1 ಆಗಿರುತ್ತೆ. ದಟ್ ಮೀನ್ಸ್ ಟೋಟಲ್ ಪ್ರೊಡಕ್ಷನ್ ಆಗಿರುತ್ತೆ. ಆಯಿತಾ? ಅಲ್ಲಿಗೆ ಟೋಟಲ್ ಪ್ರೊಡಕ್ಷನ್ ಈಕ್ವಲ್ಸ್ ಇಂಟರ್ಮೀಡಿಯೇಟ್ ಗೂಡ್ಸ್ ಪ್ಲಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ಆಯಿತು. ಕರೆಕ್ಟ್ ಅಲ್ವಾ? ಇವಾಗ ನೀವೇನು ಮಾಡಬೇಕು? ಇಲ್ಲೆಷ್ಟು ಕೊಟ್ಟಿದ್ದಾರೆ? 3500 ಕೊಟ್ಟಿದ್ದಾರೆ. ನಾನೇನು ಹೇಳಿದ್ದೀನಿ? ಈ ಕಾಲಮು ಸೇರಿಸಿದ್ರೆ ಎಷ್ಟಾಗಬೇಕು? ಟೋಟಲ್ ಪ್ರೊಡಕ್ಷನ್ ಆಗಬೇಕು ಹೇಳಿದ್ದೀನಿ. ಇಲ್ಲಿ 0 ಇದೆ ಅಂತ ಹೇಳಿದ್ರೆ ಇಲ್ಲಿ ನೋ ಡೌಟ್ 3500 ಬರಬೇಕು. ಇಲ್ಲಿರೋ ಅಮೌಂಟೇ ಇಲ್ಲಿ ಬರುತ್ತೆ. ಬೇಕಾದರೆ ಇಲ್ಲೊಂದು ಪ್ಲಸ್ ಹಾಕಿ ನೋಡಿ. ಇದು ನಿಮಗೆ ಹೇಳ್ಕೊಡೋದಕ್ಕೋಸ್ಕರ ಇಲ್ಲಿ ಪ್ಲಸ್ ಹಾಕ್ತಾ ಇರೋದು, ನೀವು ಹಾಕೋ ಹಾಗಿಲ್ಲ. ಇಲ್ಲಿ 3500ಗೆ 0 ಸೇರಿಸಿದ್ರೆ 3500 ತಾನೆ. ಸೊ ಅಲ್ಲಿಗೆ ಈ ಆನ್ಸರು ಕರೆಕ್ಟ್. ಓಕೆನಾ? ಅಲ್ಲಿಗೆ ಒಂದು ಡ್ಯಾಶ್ಗೆ 1 ಮಾರ್ಕ್ ಬಂತು. ಸೆಕೆಂಡ್ ಡ್ಯಾಶ್, ಟೋಟಲ್ ಪ್ರೊಡಕ್ಷನ್ ಯಾವಾಗಲೂ ಕೂಡ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಇಂಟರ್ಮೀಡಿಯೇಟ್ ಕೂಟು ಇದಕ್ಕೆ ವ್ಯಾಲ್ಯೂ ಆ್ಯಡೆಡ್ಗೆ ಪ್ಲಸ್ ಆಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಅಲ್ಲಿಗೆ ಇಲ್ಲಿ ಸೆಕೆಂಡ್ ಕಾಲಮಲ್ಲಿ 3500 ಇಲ್ಲೇ ಇದೆ, 1300 ಇಲ್ಲೇ ಇದೆ. ನೀವು ಡೈರೆಕ್ಟಾಗಿ 4800 ಬರಿಬೋದು. ಯಾಕಂದರೆ ಇದು ಎರಡನ್ನೂ ಸೇರಿಸಿದ್ರೆ 4800 ಆಗುತ್ತೆ. ಕರೆಕ್ಟಾ? ನೀವು ಇಲ್ಲಿ 4800ನ ಸರಿಯಾಗಿ ಅಂದರೆ ಈ ಕಾಲಮ್ಮು ಮತ್ತು ಈ ಕಾಲಮ್ನ ಪ್ಲಸ್ ಮಾಡಿ ಕರೆಕ್ಟಾಗಿ 4800 ಬರೆದಿದ್ದೇ ಆದರೆ ಇಲ್ಲೂ ಕೂಡ ನಿಮಗೆ ಗೊತ್ತಾಗೋಗುತ್ತೆ ಅದೇ ಅಮೌಂಟ್ ಇಲ್ಲಿ ಬರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಟೋಟಲ್ ಇವಾಗ ಎಷ್ಟಾಗಬೇಕು? 6000 ಆಗಬೇಕು ಅಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ಎಷ್ಟು ಸೇರಿಸಿದ್ರೆ 6000ಗೆ ಎಷ್ಟು ಸೇರಿಸಿದ್ರೆ ಇಲ್ಲಿ 1200 ಇದೆ, ಇನ್ನು ಎಷ್ಟು ಸೇರಿಸಿದ್ರೆ 6000 ಆಗುತ್ತೆ? 4800. 4800 1200 ಆ್ಯಡ್ ಮಾಡಿ ನೋಡಿ 6000 ಬರುತ್ತೆ. ಅಥವಾ ನೀವು ಈ 6000ಅಲ್ಲಿ 1200ನ ಲೆಸ್ ಮಾಡಿದ್ರು ಕೂಡ 4800 ಅಂತ ಗೊತ್ತಾಗುತ್ತೆ. ದಟ್ ಮೀನ್ಸ್ ಈ ಕಾಲಮ್ನ ಕರೆಕ್ಟಾಗಿ ಕಂಡಿಟ್ಕೊಂಡ್ರೆ ಅದೇ ಅಮೌಂಟನ್ನು ಇಲ್ಲಿ ಬರಿಬೋದು ನೀವು. ಕರೆಕ್ಟಾ? ನೆಕ್ಸ್ಟು 4th ಡ್ಯಾಶಿಗೆ ಇಲ್ಲಿ ಬಂದರೆ ಇದೆರಡು ಕಾಲಮು ಏನಾಗಬೇಕು ಅಂತ ಹೇಳಿದ್ದೀನಿ? ಪ್ಲಸ್. ಇಲ್ಲಿ 6000 ರೂಪಾಯಿ ಇದೆ, ಇಲ್ಲಿ 1000 ಇದೆ. 6 1 ಏನಾಗುತ್ತೆ? 7000 ಆಗುತ್ತೆ. ಆ 7000ನ ಇಲ್ಲಿ ಬರೀಬೇಕು. ನೆಕ್ಸ್ಟು ಟೋಟಲ್ ಕೇಳಿದ್ದಾರೆ, ಗ್ರಾಸ್ ವ್ಯಾಲ್ಯೂ ಆ್ಯಡೆಡು. ಇಲ್ಲಿ 3.5 ಇದೆ, 1 3 ಇದೆ, 1 2 ಇದೆ, 1000 ಇದೆ. ಟೋಟಲ್ ಎಷ್ಟಾಗುತ್ತೆ ಅನ್ನೋದನ್ನು ಬರೀಬೇಕು.
3,500 3,800 4,800 5 6 7 7,000 ಆಗುತ್ತೆ. ಇಲ್ಲಿ ಬಂದಿರೋ ಆನ್ಸರೇ ಇಲ್ಲೂ ಬಂದರೆ ಕರೆಕ್ಟ್. ಇವಾಗ ಅವರು ಕೇಳಿರುವಂತಹ ಆನ್ಸರು ಡ್ಯಾಶಿಗೆ ನಾನೊಂದು ಬಾಕ್ಸ್ ಹಾಕಿರ್ತೀನಿ, ಕರೆಕ್ಟಾಗಿ ಗೊತ್ತಾಗುತ್ತೆ ಇದೇ ಅವ್ರು ಕೇಳಿರುವಂತಹ ಆನ್ಸರ್ ಅಂತ ಅಲ್ವಾ. ನೀವು ಪೆನ್ಸಿಲಲ್ಲಿ ಬಾಕ್ಸ್ ಹಾಕಿ. ಟೋಟಲಾಗಿ ಎಷ್ಟು ಬಾಕ್ಸ್ ಇದೆಯೋ ಅಷ್ಟು ಮಾರ್ಕ್ಸ್. ನೋಡಿ 5 ಬಾಕ್ಸ್ ಇದೆ, ಒಂದೊಂದು ಬಾಕ್ಸು ಕರೆಕ್ಟಾಗಿ ಆನ್ಸರ್ ಬರೆದ್ರೆ ನಿಮಗೆ 5 ಮಾರ್ಕ್ಸು ಸಿಗುತ್ತೆ. ಇಷ್ಟೇ ಸಿಂಪಲ್. ಅದೇ ರೀತಿ ಇನ್ನೊಂದಕ್ಕೆ ಬಂದರೆ ಇವಾಗ ಇಲ್ಲಿ ಏನು ಹೇಳಿದ್ದೆ, ಫಸ್ಟು ಇದೆರಡು ಕಾಲಮ್ನ ಏನು ಮಾಡಬೇಕು, ಪ್ಲಸ್ ಮಾಡಿದ್ರೆ ಟೋಟಲ್ ಪ್ರೊಡಕ್ಷನ್ ಸಿಗುತ್ತೆ, ಕರೆಕ್ಟ್ ಅಲ್ವಾ. ಇವಾಗ ಇಲ್ಲಿ 700 ಇದೆ, ಝೀರೋಗೆ ಎಷ್ಟು ಸೇರಿಸಿದ್ರೆ 700 700 ಸೇರಿಸಿದ್ರೇ 700. ನೆಕ್ಸ್ಟು ಈ ಕಾಲಮ್ ಇದು ಪ್ಲಸ್ಸು ಇದು ಈಕ್ವಲ್ಸ್ ಅಂದರೆ 700 + 200 ಏನಾಗುತ್ತೆ 900, ಕರೆಕ್ಟಾ. ಇವಾಗ ಇಲ್ಲಿ 900 ಬಂದ್ರ ಮೇಲೆ ಇಲ್ಲೂ ಕೂಡ 900 ಬರುತ್ತೆ, ಕಾರಣ 900ಗೆ 300 ಸೇರಿದ್ರೇ 1200. ನೆಕ್ಸ್ಟು ಇದು 2 ಪ್ಲಸ್ ಆಗಬೇಕು, 1200 300 ಎಷ್ಟಾಗುತ್ತೆ 1500. ಇಲ್ಲಿ ಬಂದಿರುವ ಟೋಟಲ್ಲೇ ಇಲ್ಲೂ ಬರಬೇಕು, ಒಂದು ಸಲ ಟೋಟಲ್ ಮಾಡಿ ನೋಡಿ. 700 + 200 900 + 300 ಅಂತ ಹೇಳಿದ್ರೆ 1200 + 300 1500 ಬಂತಲ್ವ ಆನ್ಸರು. ಈಸಿ ಇದೆ, ಈಸಿಯಾಗಿ ಸ್ಕೋರನ್ನು ಮಾಡಬಹುದು. ಆನ್ಸರಿಗೆ ಬಾಕ್ಸ್ ಹಾಕೋದನ್ನು ಮರಿಬೇಡಿ. ಸೊ ನೀವಿಲ್ಲಿ ತಿಳ್ಕೊಂಡಿರೋದೇನು, ಟೋಟಲ್ ಪ್ರೊಡಕ್ಷನ್ ಈಕ್ವಲ್ಸ್ ಇಂಟರ್ಮೀಡಿಯೇಟ್ ಗೂಡ್ಸು ಪ್ಲಸ್ ವ್ಯಾಲ್ಯೂ ಆ್ಯಡೆಡ್ ಆಗಿರಬೇಕು ನೀವು ಕ್ರಾಸ್ ಚೆಕ್ ಮಾಡಿದಾಗ ಕೂಡ, ಓಕೆನಾ. ನೆಕ್ಸ್ಟು 2 ಪೇಪರ್ ಆಯಿತು, ಇನ್ನೊಂದು ಪೇಪರಲ್ಲೂ ಕೂಡ ಕ್ವಶನ್ಸ್ ಇದೆ, ಹೇಳ್ತಾ ಹೋಗಿ ಮಾಡ್ತಾ ಹೋಗೋಣ. ಫಸ್ಟು ಟೋಟಲ್ ಪ್ರೊಡಕ್ಷನಿಗೆ ಈಕ್ವಲ್ಸ್ ಆಗಬೇಕು, ಇದು 2 ಪ್ಲಸ್ ಆಗಬೇಕು, ಕರೆಕ್ಟ್ ಅಲ್ವಾ. ಝೀರೋಗೆ ಎಷ್ಟು ಸೇರಿಸಿದ್ರೆ 1000 ಆಗುತ್ತೆ, 1000ನೇ ಸೇರಿಸ್ಬೇಕು, ಕರೆಕ್ಟ್ ಅಲ್ವಾ. ಇವಾಗ 1000 + 400 ಎಷ್ಟಾಗುತ್ತೆ 1400. ಈ 1400 ಇಲ್ಲೂ ಬರುತ್ತೆ, ಕಾರಣ 1400ಗೆ 500 ಸೇರಿಸಿದ್ರೆ 1900 ಆಗೋಗಿದೆ. ನೆಕ್ಸ್ಟು 1900 600 ಇದೆ 2500. ಇದೇ ಟೋಟಲ್ಲು ಇಲ್ಲೂ ಸಹ ಬರಬೇಕು, ಒಂದು ಸಲ ಟೋಟಲ್ ಮಾಡ್ಕೊಂಡು ನೋಡಿ. 1000 1400 1900 2500 2500 ಬಂತು. ಇಷ್ಟೇ, ಪ್ರಾಬ್ಲಮ್ಮು ಮುಗಿದೋಯ್ತು ನೋಡಿ. ಸೊ ಈಸಿಯಾಗಿ 5 ಮಾರ್ಕ್ಸನ್ನು ತಗೊಳ್ಳುವಂತಹ ಟಾಪಿಕ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ನಿಮಗೆ ಕಾಲಮು ಪ್ಲಸ್ ಆಗಬೇಕು ಅನ್ನೋದು ಗೊತ್ತಾಯ್ತಲ್ಲ, ನೋಡಿಕೊಂಡು ನೀವು ಒಂದು ಸಲ 3 ಪ್ರಾಬ್ಲಮ್ನ ಟ್ರೈ ಮಾಡಿ. ಈಸಿಯಾಗಿ 5 ಮಾರ್ಕ್ಸ್ನ ತಗೊಳ್ಳುವಂತಹ ಒಂದು ಕಾನ್ಸೆಪ್ಟ್ ಇದು. ನೆಕ್ಸ್ಟು ನಿಮಗೆ ಇಲ್ಲಿ ಡಯಾಗ್ರಾಮ್ನ ಡ್ರಾ ಮಾಡೋದಿದೆ, ಎಕ್ಸೆಸ್ ಡಿಮ್ಯಾಂಡು ಎಕ್ಸೆಸ್ ಸಪ್ಲೈ ಡಯಾಗ್ರಾಮು. ಇದಾದ್ರ ಮೇಲೆ ವೆರಿ ಇಂಪಾರ್ಟೆಂಟಾಗಿ GDP ಕ್ಯಾಲ್ಕುಲೇಷನ್ಸ್ ಇದೆ. ಕನ್ನಡ ಮೀಡಿಯಮ್ ಅವರಿಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ GDP ಕ್ಯಾಲ್ಕುಲೇಷನ್ಸು 6 ಮಾರ್ಕ್ಸಿಗೆ, ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಕ್ಕಳೇ, ಓಕೆನಾ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.